ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಈಸ್ ಮಂಜು ಸುರೇಶ್. ಇದು ಡೈಲಿ ಬ್ಲಾಗ್ ವಿಡಿಯೋಸ್ ಇದೆ. ಇವತ್ತು ಆಚೆ ಹೋಗೋಣ ಅಂತ ಹೊರಟಿದ್ದೀವಿ. ಎಲ್ಲಿಗೆ ಏನು ಅಂತ ಈ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡ್ದೇನೆ ನೋಡಿ. ಮೊದಲನೇದಾಗಿ ಯಾರು ನಮ್ಮ ಚಾನಲ್ನ ನೋಡ್ತಾ ಇದ್ದೀರೋ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಆನ್ಲೈನಲ್ಲಿ ಜ್ಯೂಸರ್ ಮಿಕ್ಸರ್ ಗ್ರೈಂಡರ್ನ ಬುಕ್ ಮಾಡಿದ್ವಿ. ಅದೇ ಟೈಮ್ಗೆ ಬಂತು, ಅದಕ್ಕೆ ಅದು ಅನ್ಬಾಕ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಎತ್ತಿಟ್ಟಿದ್ವಿ. ಅದರ ಲಗುನು ಸಹ ವಿಡಿಯೋ ಮಾಡ್ತಾ ಇದ್ದ. ಯಾವುದು ಬಂದಿರೋದು ಮನೆಗೆ? ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಿರೋ ಬ್ರ್ಯಾಂಡ್ ಯಾವುದಪ್ಪ ಅಂತಂದರೆ ಸುಜಾತ ಜ್ಯೂಸರ್ ಮಿಕ್ಸರ್ ಗ್ರೈಂಡರು. ನಾವು ಇದನ್ನು ಆನ್ಲೈನಲ್ಲಿ ಬುಕ್ ಮಾಡಿದ್ವಿ. ಇದು 9500 ಒರಿಜಿನಲ್ ಪ್ರೈಸ್ ಇದೆ, ಡಿಸ್ಕೌಂಟ್ ಹೋಗಿ 7000 ಆಯಿತು. ಇದು 900 ವಾಟ್ಸ್ ಮೋಟಾರ್ಸ್ ಇರುತ್ತೆ. ಪ್ಯಾಕಿಂಗ್ ಅಂತೂ ಸೂಪರಾಗಿ ಮಾಡಿದ್ರು. ಅದು ಓಪನ್ ಬಾಕ್ಸ್ ಡೆಲಿವರಿ ಇರೋದ್ರಿಂದ ಆಲ್ರೆಡಿ ಓಪನ್ ಮಾಡಿ ಚೆಕ್ ಮಾಡಿದ್ರಿಂದ ನಾನು ಓಪನ್ ಬಾಕ್ಸ್ನೇ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಯಾವ ಕಂಪ್ನಿಲಿ ಯಾವ್ಯಾವ ಥರದ್ದು ಕಿಚನ್ ಐಟಮ್ ಡಿಫ್ರೆಂಟ್ ವೆರೈಟಿ ಐಟಮ್ಸ್ ಸಿಗುತ್ತೆ, ನೀವು ಚೆಕ್ ಮಾಡ್ಕೋಬೋದು. 1 ಇಯರ್ ವಾರಂಟಿ ಕಾರ್ಡು ಸಹ ಇರುತ್ತೆ. ಹೇಗೆ ಡೆಮೋ ತೋರಿಸ್ಬೇಕು ಅನ್ನೋದು ಡೆಮೋ ಒಂದು ಬುಕ್ಕು ಸಹ ಇದೆ. ಇದು ಚಿಕ್ಕ ಜಾರ್ ಇದೆ. ಇದರಲ್ಲಿ ನಾವು ಚಟ್ನಿನೂ ಸಹ ರುಬ್ಕೋಬೋದು, ಆಮೇಲೆ ಸಾಂಬಾರಿಗೆ ಬೇಕಾಗಿರೋ ಮಸಾಲೆ ಪದಾರ್ಥಗಳನ್ನ ಸಹ ರುಬ್ಕೋಬೋದು. ಕ್ವಾಲಿಟಿ ಅಂತೂ ಸೂಪರಾಗಿದೆ. ಮುಚ್ಚಳನೂ ಸಹ ತುಂಬಾ ಚೆನ್ನಾಗಿದೆ. ಇದು ಇನ್ನೊಂದು ಜಾರ್ ಇದೆ. ಇದರಲ್ಲಿ ನಾವು ಕೋಲ್ಡ್ ಕಾಫಿನ ಮಾಡ್ಕೋಬೋದು, ಆಮೇಲೆ ಮಿಲ್ಕ್ ಶೇಕ್ ಬರುತ್ತಲ್ಲ, ಫ್ರೂಟ್ಸ್ ಮಿಲ್ಕ್ ಶೇಕು ಸಹ ನಾವು ಮಾಡ್ಕೋಬೋದು. ಇದು ಇನ್ನೊಂದು ಚಿಕ್ಕ ಜಾರ್ ಇದೆ. ಇದರಲ್ಲೂ ಬೇಕಾದ್ರೆ ನಾವು ಬ್ಲೆಂಡಿಂಗ್ ಮಾಡ್ಕೋಬೋದು. ಜ್ಯೂಸ್ ಮಿಕ್ಸರ್ ಗ್ರೈಂಡರಲ್ಲಿ ಏನಪ್ಪ ವಿಶೇಷತೆ ಅಂತಂದರೆ, ಈಗ ವೆಜಿಟೇಬಲ್ ಜ್ಯೂಸ್ ಮಾಡಬೇಕು ಅಂತಂದರೆ ನಮಗೆ ತುಂಬ ರಿಸ್ಕ್ ಇರುತ್ತೆ. ಜಸ್ಟ್ ಸುಮ್ಮನೆ ಫಿಲಪ್ ಮಾಡಿಬಿಟ್ಟು ಮೇಲ್ಗಡೆಯಿಂದ ಹಾಕಿದ್ರೆ ಜ್ಯೂಸ್ ಸಪ್ರೇಟು, ಪೌಡ್ರ್ ಸಪ್ರೇಟ್ ಬರುತ್ತೆ. ಇದು ಹೇಗೆ ಮಾಡೋದು ಅನ್ನೋದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮ್ಗೆ ಡೆಮೋ ತೋರಿಸ್ತೀನಿ. ನಿಮಗೂ ಏನಾದರೂ ಇದು ಪ್ರಾಡಕ್ಟ್ ಬೇಕಂತಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಆಗಿರ್ತೀನಿ, ನೀವು ತೊಗೋಬೋದು. ಅಮೆಝಾನಲ್ಲೂ ಸಿಗುತ್ತೆ, ಚೆಕ್ ಮಾಡಿ ಒಂದ್ಸಲ. Hi guys, this is Sujata mixer. This is ನಾವು ಹೊರಡೋ ಹೊತ್ತಿಗೆ ತುಂಬ ಲೇಟ್ ಆಯಿತು. ಅಗುನ ರೆಡಿ ಮಾಡಿಕೊಂಡು ಎಲ್ಲ ರೆಡಿ ಆಗಿಬಿಟ್ಟು ಮೆಟ್ರೋಗೆ ಹೋಗೋಣ ಅಂತ ಹೇಳ್ಬಿಟ್ಟು ಮೆಟ್ರೋ ಸ್ಟೇಷನ್ಗೆ ಎಂಟ್ರಿ ಆದ್ವಿ. ನಮ್ಮ ಪುಟಾಣಿ ಮೆಟ್ರೋ ಹತ್ತಿದ್ದಂಗೆ ಫೋಟೋ ತೆಗಿಲಿ ಅಂತ ಫೋಸ್ ಕೊಡ್ತಾ ಇರ್ತಾನೆ. ಬಟ್ ಅವ್ನ ಕಾಮಿಡಿನೇ ಚೆನ್ನಾಗಿರುತ್ತೆ, ಒಂಥರ ಫನ್ನಿಯಾಗಿತ್ತು. ಒಂಥರ ಎಂಜಾಯ್ಮೆಂಟ್ ಮಾಡ್ತಾನೆ, ತುಂಬ ಎಂಜಾಯ್ ಮಾಡ್ತಾನೆ ಅವನು. ಆಮೇಲೆ ನ್ಯಾಷನಲ್ ಕಾಲೇಜಲ್ಲಿ ಇಳ್ಕೊಂಡು ನಾವು ಲೆಫ್ಟ್ ಸೈಡ್ ಬಂದ್ವಿ. ಎಲ್ಲಿಗೆ ಅಂತ ಅನ್ನೋದನ್ನ ನೀವೇ ನೋಡಿ. ನ್ಯಾಷನಲ್ ಕಾಲೇಜ್ ಗ್ರೌಂಡಲ್ಲಿ ಮ್ಯಾಂಗೋ ಮೇಳ ನಡೀತಾ ಇತ್ತು. ಹಾಗಾಗಿ ನೋಡೋಣ ಅಂತ ಹೇಳ್ಬಿಟ್ಟು ಅಮ್ಮ ಕರ್ಕೊಂಬಂದು. ತುಂಬ ಬಿಸಿಲಿತ್ತು, ಮ್ಯಾಂಗೋ ಸೀಸನ್ ಇರೋದ್ರಿಂದ ಬೇಸಿಗೆಯಲ್ಲಿ ಇಲ್ಲಂತೂ ತುಂಬ ವೆರೈಟಿ ಮ್ಯಾಂಗೋಸ್ ಇದ್ವಿ. ಸೂಪರ್ ಅಂತ. ನಮ್ಮ ಮಗುಗೆ ಐಸ್ ಕ್ರೀಮ್ ಅಂತ ಕೇಳಬೇಕಾ, ಫಸ್ಟ್ ಅದನ್ನೇ ಟೇಸ್ಟ್ ಮಾಡ್ದೆ. ಬಟ್ ಚೆನ್ನಾಗಿತ್ತು, ಮ್ಯಾಂಗೋ ಫ್ಲೇವರ್ ಇರೋದು. ಆಮೇಲೆ ಇಲ್ಲಿ ವೆರೈಟಿ ಅಂಗಡಿಗಳು ಸಹ ಇದ್ವು, ಬಟ್ಟೆ, ಆಮೇಲೆ ಚಿಕ್ಕ ಮಕ್ಳದ್ದು ಆಟ ಆಡೋದೆಲ್ಲ ಸಾಮಾನು, ಆಮೇಲೆ ತುಂಬ ಡಿಫ್ರೆಂಟ್ ಮ್ಯಾಂಗೋ ಟೇಸ್ಟ್ ಇರೋಂಥ ಫುಡ್ಗಳು
ತುಂಬ ಚೆನ್ನಾಗಿತ್ತು, ಒಂಥರ ಎಂಜಾಯ್ ಮಾಡಿದ್ವಿ ಅಂತ ಅನ್ನಿಸ್ತು. ಇಲ್ಲಿ ಮ್ಯಾಂಗೋ ಪಾನಿಪುರಿ ಅಂತ ಹೇಳ್ತಾಯಿದ್ರು, ಬಟ್ ಯಾವ ಥರ ಇರುತ್ತೆ ಅಂತ ನಾನು ಯಾವತ್ತೂ ತಿಂದಿರಲಿಲ್ಲ. ಪಾನಿಪುರಿ ತಿಂದಿದ್ದೆ, ಬಟ್ ಮ್ಯಾಂಗೋ ಫ್ಲೇವರ್ ಇರೋದು ಪಾನಿಪುರಿ ತಿಂದಿಲ್ಲ. ಟೇಸ್ಟ್ ನೋಡೋಣ ಅಂತ ಹೇಳ್ಬಿಟ್ಟು ಒಂದು ಪ್ಲೇಟ್ ತಗೊಂಡು ಟೇಸ್ಟ್ ನೋಡೋದು. ತುಂಬಾ ಚೆನ್ನಾಗಿತ್ತು, ಡಿಫ್ರೆಂಟ್ ಅನ್ನಿಸ್ತು. ಹಾಗೆ ಮುಂದಕ್ಕೆ ಬಂದ್ವಿ. ಇಲ್ಲಿ ವೆರೈಟಿ ಮ್ಯಾಂಗೋ ಫ್ಲೇವರ್ದು ತಿನಿಸುಗಳು ಸಿಗ್ತಾಯಿತ್ತು. ಹಾಗೆ ಒಂದೊಂದೇ ಟೇಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಫಸ್ಟು ಮ್ಯಾಂಗೋ ಹೋಳಿಗೆ ತರ್ತೀನಿ ಅಂತ ಅಮ್ಮು ಹೋಯ್ತು, ಬಟ್ ಕ್ಯೂ ನಿಂತಿರೋದಕ್ಕೆ ಸ್ವಲ್ಪ ಹೊತ್ತು ಲೇಟ್ ಆಯಿತು. ತುಂಬಾ ಜನ ಇದ್ದರು, ಬಟ್ ಕಾಲೇಜ್ ಸ್ಟೂಡೆಂಟು ಜಾಸ್ತಿನೇ ಇದ್ದರು ಅಂತ ಅಂದ್ಕೋಬೋದು. ಫ್ಯಾಮಿಲಿ ಮಕ್ಕಳ ಜೊತೆ ಎಲ್ಲ ಕರ್ಕೊಂಬಂದು ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಬಟ್ ಏನಾದರೂ ಐಟಮ್ ತೊಗೊಳೋಣ ಅಂತಂದರೆ ಯಾಕೋ ಪ್ರೈಸು ಸ್ವಲ್ಪ ಹೈ ಅನ್ನಿಸ್ತು, ಅದಕ್ಕೆ ನಾನು ಏನು ತೊಗೊಳ್ಳಿಲ್ಲ. ಮಗು ಎಮ್ಮಿ, ಮಗು ಎಮ್ಮಿ, ನಮ್ಮ ಪುಟಾಣಿ ಯಾವಾಗಲೂ ಅಲ್ಲಿ ಆಟ ಆಡೋಕ್ಕೆ ಗೇಮ್ ಆಡೋಕ್ಕೆ ಹೋಗೋಣ ಅಂತೇಳಿ ಆಚೆ ಈಚೆ ಅಡ್ಡಾಡ್ತಾ ಇದ್ದ. ಏನು ಮಾಡಿದ್ರೂ ಸುಮ್ಮನೆ ಆಗ್ತಿರಲಿಲ್ಲ. ಅದು ಸೇಫ್ಟಿ ಇಲ್ಲ ಅಂತ ಹೇಳ್ಬಿಟ್ಟು ಅಮ್ಮು ಬೇಡ ಅಂತ ಹೇಳ್ಬಿಟ್ಟು ಹಾಗೆ ಕರ್ಕೊಂಬಂತು. ಎಲ್ಲ ಕಡೆಯೂ ನೋಡಿಕೊಂಡು ಫುಡ್ಡು ಟೇಸ್ಟ್ ಮಾಡಿಕೊಂಡು ಅಷ್ಟೊತ್ತಿಗೆ ಸಾಯಂಕಾಲ ಆಗೋಯಿತು. ಮಳೆ ಬರ್ತಾಯಿತ್ತು, ಹಾಗಾಗಿ ಬೇಗ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಮನೆಗೆ ಬಂದ್ವಿ. ಮನೆಗೆ ಬರ್ತಿದ್ದಂಗೆ ಹಾಗೂ ಸ್ವಲ್ಪ ಹೊತ್ತು ಆಟ ಆಡ್ತಾ ಇದ್ದ. ಇವತ್ತಿಂದು ಡೈಲಿ ವ್ಲಾಗ್ಸ್ ವಿಡಿಯೋಸ್ ಇದೆ. ಹೇಗನ್ನಿಸ್ತು ಈ ವಿಡಿಯೋ? ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮೀಟ್ ಮಾಡ್ತೀನಿ.